ಹಾಯ್ ಗಾಯ್ಸ್, ಎಲ್ರಿಗೂ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಏನಪ್ಪ ಇಷ್ಟು ಜೋಶಲ್ಲಿ ಇದ್ದೀನಿ ಅಂತ ಅಂದ್ರೆ, ಇವತ್ತು ಗುರುವಾರ. ಸೊ ಗುರುವಾರ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀನಿ. ಎಷ್ಟೊಂದು ದಿನ ಆಗಿತ್ತು ಗೈಸ್ ದೇವಸ್ಥಾನಕ್ಕೆ ಹೋಗಿ. ಯಾವಾಗಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಾಗೆಲ್ಲ ಹೋಗಕ್ಕೆ ಆಯ್ತಾ ಇರ್ಲಿಲ್ಲ ದೇವಸ್ಥಾನಕ್ಕೆ. ಏನಾದ್ರೂ ಒಂದು ಎಮರ್ಜೆನ್ಸಿ ವರ್ಕೆ ಬರ್ತಾ ಇತ್ತು. ಸೊ ಅದಕ್ಕೆ ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನೋ ಒಂದು ನಿಮಗೆ ಕೇಳಬೇಕು, ಏನು ಹೇಳ್ತೀನಿ ಅಂತ ನಿಮಗೂ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ. ನಿಮಗೂ ಒಂದು ಸರ್ಪ್ರೈಸ್ ಇದೆ. ಮತ್ತು ಅಲ್ಲಿಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಸೊ ಅವ್ರಿಗೂ ಏನೋ ಒಂದು ವಿಷಯ ಹೇಳಬೇಕು, ದೇವಸ್ಥಾನ ಹತ್ರನೇ ಹೇಳಬೇಕು ಅಂತ ಇದ್ದೀನಿ. ಸೊ ನಿಮಗೂ ಅಲ್ಲಿ ಹೇಳ್ತೀನಿ. ಮತ್ತು ಇವತ್ತು ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿರಲಿಲ್ಲ ಗೈಸ್. ಸೊ ಅದಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಸೊ ಗೈಸ್ ನೋಡಿ ನಮ್ಮ ಅಜ್ಜಿ ಆಯ್ ಮಾಡವ, ಆಯ್ ಮಾಡು. ನಮ್ಮ ಅಜ್ಜಿಗೆ ಹುಷಾರಿರ್ಲಿಲ್ಲ ಗೈಸ್. ಅದಕ್ಕೆ ಇವಾಗ ಸುಂಕದಕಟ್ಟೆ ಕರ್ಕೊಂಡು ಹೋಗ್ಬೇಕು. ಏನು ಹುಷಾರಿಲ್ಲ ಅಂತ ಕೇಳೋಣ ಬನ್ನಿ. ಏನು ಹುಷಾರಿರ್ಲಿಲ್ವವ? ಹುಷಾರಿಲ್ಲ, ಏನೋ ಒಂಚೂರು ನೋವು. ಹೋಗೋದು ಆಸ್ಪತ್ರೆಗೆ? ಸೊ ಗೈಸ್ ಬನ್ನಿ ಕರ್ಕೊಂಡು ಹೋಗೋಣ ನಮ್ಮ ಅಜ್ಜಿನ ಇವಾಗ ಆಸ್ಪತ್ರೆಗೆ. ಸುಂಕದಕಟ್ಟೆ ಕರ್ಕೊಂಡೋಗಿ ಅಲ್ಲಿ ತೋರಿಸಿ ಅಲ್ಲಿಂದ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಅವ್ರನ್ನ ಮತ್ತೆ ವಾಪಸ್ ಮನೆ ಕರ್ಕೊಂಬಂದು ಬಿಟ್ಬಿಟ್ಟು ಸೊ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಏನು ಮಾಡ್ತೀನಿ, ಏನು ಸರ್ಪ್ರೈಸ್ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ಈಗ ತಾನೇ ಮುಗೀತು ನಮ್ಮ ಅಜ್ಜಿನ ಆಸ್ಪತ್ರೆಗೆ ಕರ್ಕೊಂಬಂದು ಹೋಗ್ತಾ ಇದ್ದೀನಿ ವಾಪಸ್ಸು ಸುಂಕದಕಟ್ಟೆಗೆ. ನನ್ನ ಫ್ರೆಂಡ್ ಒಬ್ಬಳು ಅಲ್ಲೇ ಬರ್ತಾಳಂತೆ ಸುಂಕದಕಟ್ಟೆಗೆ. ಸೊ ಅಲ್ಲಿ ಜೊತೆಲಿ ಹೋಗ್ತೀವಿ ಇಬ್ರು. ಇವಾಗೇನೋ ನಮ್ಮ ಹೂವು ತೊಗೋಬೇಕಂತೆ. ಸೊ ಅದಕ್ಕೆ ಅವ್ರಿಗೆ ಹೂವು ಕೊಡಿಸ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ನಾನು ಸುಂಕದಕಟ್ಟೆಗೆ ಹೋಗ್ತೀನಿ ಬನ್ನಿ. ಸೊ ಗೈಸ್ ಈಗ ತಾನೇ ಬಂದ್ವಿ ಟೆಂಪಲ್ಗೆ. ಬಂದು ಕೈ ಕಾಲು ತೊಳ್ಕೊಂಡು ಅಲ್ಲಿಂದ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಅಂತ ಹೋದ್ವಿ ನಾನು ಮತ್ತು ನನ್ನ ಫ್ರೆಂಡ್ಸು. ಸೊ ಗೈಸ್ ಇಲ್ಲಿ ಲೈನಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನೀವೇನಾದರೂ ಮಂಗಳಾರತಿ ಮಾಡಬೇಕು ಅಂತ ಏನಾದರೂ ಇದ್ದರೆ ಫಸ್ಟು ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋಬೇಕು ಗೈಸ್. ಸೊ ಇಲ್ಲಿಂದ ಟಿಕೆಟ್ ತೊಗೊಂಡೆ ಒಳಗಡೆಗೆ ಹೋಗಬೇಕು. ಸೊ ನಾವು ಅಷ್ಟೇ ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆಗೆ ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಇದ್ರು ಗೈಸ್, ಸಿಕ್ಕಾಪಟ್ಟೆ ಜನ ಇದ್ದರು. ಅದರಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಹೆಂಗೋ ಅಲ್ಲೋ ಒಂದು ಇಲ್ಲೊಂದು ಕ್ಲಿಪ್ ತೊಗೊಂಡು ವೀಡಿಯೋ ಮಾಡಿದ್ದೀನಿ. ಸೊ ನೀವು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ನೀವು ಒಂದು ಸತಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ಸೊ ದೇವ್ರ ದರ್ಶನ ಇಲ್ಲಿ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕೋಣ ಅಂತ ಹೋದ್ವಿ. ಸೊ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿರೋ ದೇವ್ರುಗಳಿಗೆಲ್ಲನೂ ಸಹ ನಮಸ್ಕಾರ ಮಾಡಿಕೊಂಡು ಮತ್ತೆ ರಾಘವೇಂದ್ರ ಸ್ವಾಮಿಗೆ ಅಲ್ಲಿಂದನೇ ದರ್ಶನ ಮಾಡಿಕೊಂಡು ಏನು ಮಾಡಿದ್ವಿ, ಆಚೆ ಬಂದ್ವಿ. ಸೊ ಆಚೆ ಬಂದಿದ ತಕ್ಷಣ ಅಲ್ಲೇನು ಅಕ್ಷತೆ ಕೊಡ್ತಾಯಿದ್ರು ಗೈ. ಸೊ ಅಕ್ಷತೆ ಮತ್ತು ತೀರ್ಥ ಈಸ್ಕೊಂಡು ಮುಂದಕ್ಕೆ ಹೋದ್ವಿ. ಪ್ರಸಾದ ಎಲ್ಲ ಕೊಟ್ಟರು. ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲಿ ಯಾರೋ ಒಬ್ರು ಅಂಕಲ್ ಏನೋ ಪ್ರಸಾದ ಕೊಡ್ತಿ. ಸೊ ಅಲ್ಲಿಂದ ಅಲ್ಲಿ ಅಂಕಲ್ ಯಾರೋ ಒಬ್ರು ಪ್ರಸಾದ ಕೊಡ್ತಿದ್ರು. ದರ್ಶನ ಎಲ್ಲ ಆದ್ಮೇಲೆ ಅಲ್ಲೋ ಇಲ್ಲೋ ಒಂದೊಂದು ಕ್ಲಿಪ್ ಹಾಕಿದ್ದೀನಿ. ಸಿಕ್ಕಾಪಟ್ಟೆ ರಶ್ ಇದ್ರು ಗೈಸ್. ಸೊ ಅದಕ್ಕೆ ಸರಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಅವಾಗಲೇ ಏನೋ ಒಂದು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ. ಸೊ ಆ ಸರ್ಪ್ರೈಸ್ ಏನು ಅಂತ ನಿಮಗೆ ತೋರಿಸ್ತೀನಿ. ಈಗ ಬಂದಿದ್ದೀವಿ ನಾನು ನಮ್ಮ ಫ್ರೆಂಡ್ಸು. ಏನಪ್ಪ ಸರ್ಪ್ರೈಸ್ ಅಂತ ನಿಮಗೂ ಹೇಳ್ತೀನಿ. ಫಸ್ಟ್ ಇವಳು ರಿಯಾಕ್ಷನ್ ಕೇಳೋಣ ಬನ್ನಿ. ನೋಡ್ರಿ ಬಿಗ್ ಬಾಸ್ ಗೈಸ್, ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀನಿ. ಏನನ್ಸ್ತೈತೆ, ನಾನು ದೇವಸ್ಥಾನಕ್ಕೆ ಬಂದೇನೆ ಇವ್ರಿಗೆ ಹೇಳ್ಬೇಕಂತ ಇದ್ದೀನಿ. ಅದು ಪೂರ್ತಿ ಸೆಲೆಕ್ಟ್ ಆಗಿಲ್ಲ ಗೈಸ್, ನೀವು ತಪ್ಪು ತಿಳ್ಕೊಬಿಡಿ. ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀನಿ ಅಷ್ಟೇ. ಸೊ ಅದಕ್ಕೆ ನಮ್ಮ ಫ್ರೆಂಡ್ಸಿಗೆ ತೋರಿಸ್ಬೇಕು ಅಂತಲೇ ಬಂದಿದ್ದೀನಿ. ಫಸ್ಟು ಏನನ್ಸ್ತೈತೆ, ಗಿಲ್ಲಿ ಮೀಟ್ ಮಾಡ್ಬೋದು ಗೈಸ್. ಗಿಲ್ಲಿ ಫಸ್ಟು ಏನಂದರೆ ಗಿಲ್ಲಿ ಮೀಟ್ ಮಾಡ್ಬೋದಲ್ಲ, ಅದೇ ಸಖತ್ ಖುಷಿ ಆಯ್ತೈತೆ. ಮಾಡ್ತೈತೆ ಗಿಲ್ಲಿ ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ ಗೈಸ್. ಅದಕ್ಕೆ ಇವಾಗ ಹೆಂಗೋ ಮೀಟ್ ಮಾಡ್ಬೋದು. ವಿಷಯ ಆಯ್ತಲ್ಲ, ಅವಾಗ ನೀನು ಹೇಳು. ನನ್ನ ಫ್ರೆಂಡ್ಸ್ನೆಲ್ಲ ಕರೆದು ನಾನು ಇಲ್ಲಿ ಪಾರ್ಟಿ ಮಾಡಬೇಕು ಅಂತ ಆಯ್ತಾ ಗೈಸ್. ನೋಡಿ ಏನೇನು ಆಸೆ ಇಟ್ಕೊಂಡವ್ರೆ ಅಂತ. ನಾನು ಬಂದ್ಬಿಟ್ಟು ಅಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿರೋದು ಸೆಕೆಂಡ್ ರೌಂಡ್, ಇನ್ನು ಫೈನಲ್ ರೌಂಡ್ ಸೆಲೆಕ್ಟ್ ಆದಮೇಲೆ ಸೆಲೆಕ್ಟ್ ಆಗಿರ್ತೀಯ ಗೈಸ್. ನೋಡಿ ಗೈಸ್, ನನಗಿಂತ ಜಾಸ್ತಿ ನನ್ನ ಫ್ರೆಂಡ್ಸ್ಗೆ ನಂಬಿಕೆ ಜಾಸ್ತಿ. ಇನ್ನೊಬ್ರಿಗೆ ತೋರಿಸ್ತೀನಿ, ಸ್ವಲ್ಪ ಶೈ ಫೀಲಿಂಗ್ ಜಾಸ್ತಿ ಗೈಸ್. ನೋಡೋಣ ಅವಳು ವಿಡಿಯೋದಲ್ಲಿ ಬರ್ತಾಳೆ ಏನೋ ಅಂತ ಗೊತ್ತಿಲ್ಲ. ತೋರ್ಸೋಣ ಬನ್ನಿ. ಏನು ಗೊತ್ತಾ ಮೆಸೇಜು, ಏನು ಒಂದು ಇದು ಕೊಟ್ಟಿಲ್ಲ, ಏನು ಇಲ್ಲ, ಏನು ಕೊಟ್ಟಿಲ್ಲ. ಏನು ಅನಿಸ್ತೈತೆ, ನೆನ್ನೆನೇ ಹೇಳೋಣ ಅಂತ ಇದ್ದೆ. ಬಟ್ ಇವತ್ತು ದೇವಸ್ಥಾನಕ್ಕೆ ಬಂದು ಸರ್ಪ್ರೈಸ್ ತೋರಿಸ್ಬೇಕು ಅಂತ. ಅದೆಲ್ಲ ನೋಡಬಾರ್ದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪೂರ್ತಿ ತೋರಿಸಲ್ಲ, ಒಟ್ನಲ್ಲಿ ನನ್ನ ಮೆಸೇಜ್ ನಂಗೆಲ್ಲ ಓದ್ಬಾರ್ದು. ಏನು ಅನಿಸ್ತೈತೆ, ಖುಷಿ ಆಯ್ತಾಯ್ತಾ? ನೋಡ್ತೀರಾ ನಾವು ಬಿಗ್ ಬಾಸ್ ಎಂಕರೇಜ್ ಮಾಡ್ತೀವಿ ಬಿಡು, ತಲೆ ಕೆಡಿಸ್ಕೋಬೇಡ. ಚೆನ್ನಾಗಿ ಮಾಡೋ ಆಯ್ತು. ಆದ್ರೆ ನಾವೊಂದು ನಮ್ಮಷ್ಟು ಖುಷಿ ಕೊಡೋರು ಇನ್ನೊಬ್ರಿಲ್ಲ.
ಏನ್ ಅನ್ಸ್ತೈತೆ ನಿಮ್ಮ ಫ್ರೆಂಡ್ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗೋರೆ? ಒಳ್ಳೇದಾಗ್ಲಿ, ಹೋಗಿ ಎಂಟರ್ಟೈನ್ ಮಾಡಿ. ನಂಬಕೈತಾ ಇಲ್ಲ ನಿನಗೆ? ನಂಗೆ ನಂಬ್ತಿದ್ದೀನಿ, ಯಾಕಂದ್ರೆ ಇಲ್ಲ ನಿನಗೆ ಬಂದೈತಾ ಮೆಸೇಜು? ನಂಗೆ ಬಂದಿಲ್ಲಪ್ಪ. ಮೆಸೇಜ್ ಬಂದಿಲ್ವಾ? ಸಖತ್ ಖುಷಿ ಆಗ್ತೈತೆ ಗೈಸ್. ಧನ್ಯವಾದಗಳು. ಅದೇ ಸುತ್ತೇವೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಏನ್ ಕೊಡ್ಸ್ತೀಯಾ? ನಾನೇ ಬಂದಿದ ತಕ್ಷಣ ಇದೇ ಖುಷಿಗೆ ಏನ್ ಕೊಡ್ಸ್ತೀಯಾ? ನನ್ನ ಕಣ್ಣಲ್ಲಿ ನೀರೇ ತುಂಬ್ಕೊಂಡ್ಬಿಡ್ತು ಗೈಸ್. ನನಗೆ ಎಷ್ಟು ನಾನು ತೋರ್ಸು ನೋಡ. ಇನ್ನು ಹೇಳ್ಬೇಕನ್ನೋದೇ ಗೊತ್ತಾಗ್ಲಿಲ್ಲ. ಮೆಸೇಜ್ ಬಂದಿದ ತಕ್ಷಣ ಎಲ್ಲ ನೋಡಿ ಹೆಂಗ್ ನೋಡ್ತೀವಿ. ಫುಲ್ ಖುಷಿ ಆಗ್ಬಿಡ್ತು ಗೈಸ್. ಫಸ್ಟು ನಾನು ನಮ್ಮ ಅಪ್ಪ ನಮ್ಮ ಅಮ್ಮಗೆ ಹೇಳೋಣ ಅಂತ ಇದ್ದೆ, ಅವ್ರಿಗೆ ಇನ್ನೂ ಹೇಳೇ ಇಲ್ಲ. ನೋಡೋಣ ಅವ್ರ ರಿಯಾಕ್ಷನ್. ಅಂದ್ಬಿಟ್ಟೇನೆ ನನ್ನ ಫ್ರೆಂಡ್ಸ್ಗೆ ಫಸ್ಟ್ ಹೇಳಿರೋದು ಈ ವಿಷಯನ. ಸೊ ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಕೋಬೇಕಂತಲೇ ಮಾಡ್ಕೊಂಡಿದ್ದೀನಿ. ಅವರು ಕ್ಯಾಮ್ರಾಗಿಂತ ಕ್ಯಾಮ್ರಾ ಹಿಂದೆನೇ ಸಖತ್ ಖುಷಿ ಪಡ್ತವ್ರೆ. ಅವರು ಕ್ಯಾಮ್ರಾ ಮುಂದೆ ತೋರಿಸ್ತಾ ಇಲ್ಲ ಅಷ್ಟೇ. ಮತ್ತು ಏನಂದರೆ ಇನ್ನು ನಮ್ಮ ಅಪ್ಪ ನಮ್ಮ ಅಮ್ಮಂಗೂ ವಿಷಯ ನಾನು ತೋರಿಸಿಲ್ಲ ಗೈಸ್. ರಿವೀಲ್ ಆಗೋಯ್ತು. ಅರ್ಥ ಆಯ್ತು ಅನ್ಸುತ್ತೆ. ಪ್ರ್ಯಾಂಕ್ ನಿಜ ಗೈಸ್. ನಾನು ಇಲ್ಲಿ ಮಾತಾಡ್ತಾ ಇದ್ರೆ ಇವರಿಬ್ರು ಏನು ಮಾಡ್ತವ್ರೆ ಅಂದರೆ ನನ್ನ ಮೊಬೈಲ್ ತೆಗ್ಬಿಟ್ಟು ಚೆಕ್ಕೇ ಮಾಡಿಬಿಟ್ಟವ್ರೆ ಗೈಸ್. ಏನಂದರೆ ಇವಳಿಗೆ ಗೊತ್ತಿತ್ತು ಗೈಸ್ ವಿಡಿಯೋ. ಇವತ್ತು ನಾನು ಅವಳಿಗೆ ನೆನ್ನೆನೇ ಫೋನ್ ಮಾಡಿ ಹೇಳಿದ್ದೆ. ಪ್ರ್ಯಾಂಕು ರಿವೀಲ್ ಆಗ್ಬಿಡ್ತು. ಏನಂದರೆ ಯಾವುದು ಗೈಸ್ ಇವಳೇ ಹೇಳ್ಕೊಟ್ಟಿದ್ದು, ಅವಳಲ್ಲ ಗೈಸ್, ಇವಳೇ ಹೇಳ್ಕೊಟ್ಟಿದ್ದು ಪ್ರ್ಯಾಂಕ್ ಮಾಡು ಅಂತ. ಅವಳಿಗೂ ಮೆಸೇಜ್ ಬಂದೈತೆ. ಮೆಸೇಜ್ ಬಂದಿರೋದು ನಿಜ ಗೈಸ್ ಬಿಗ್ ಬಾಸಲ್ಲಿ. ಬಟ್ ಏನಂತ ಅಂದರೆ ಮೆಸೇಜು ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಬಂದೈತೆ. ನಾನು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಇವ್ರಿಗೆ ಪ್ರ್ಯಾಂಕ್ ಮಾಡಿಬಿಟ್ಟೆ ಗೈಸ್. ನಾನು ಮಾತಾಡ್ಬೇಕಾದ್ರೇ ಇವಳೇನು ಮಾಡ್ಬಿಟ್ಟವಳೆ ನೋಡ್ಕೊಬಿಟ್ಟವಳೆ ಗೈಸ್. ಪ್ರ್ಯಾಂಕ್ ಎಲ್ಲ ಫ್ಲಾಪ್ ಆಗೋಯ್ತು. ಆದರೂ ಒಂದು ಮಟ್ಟಿಗೆ, ಒಂದು ತಕ್ಕ ಮಟ್ಟಿಗೆ ಪ್ರ್ಯಾಂಕ್ ಆಗಿದ್ರು ಗೈಸ್. ಏನನ್ಸ್ತು? ನೀನೇ ಹೇಳ್ಕೊಟ್ಟಿದ್ದು ಬಿಡು ಗೈಸ್. ಇವಳೇ ಹೇಳ್ಕೊಟ್ಟಿದ್ದು. ನೆನೆ ಟ್ಯೂಷನಲ್ಲೇ ಮಾಡಿಬಿಡು ಪ್ರ್ಯಾಂಕ್ ಅಂತ ಹೇಳ್ಕೊಟ್ಲು. ಬಟ್ ಬೇಡ, ಇವತ್ತು ದೇವಸ್ಥಾನದಲ್ಲಿ ರಿಯಾಕ್ಷನ್ ಕೊಡೋಣ ಅಂತ ಅಂದ್ಬಿಟ್ಟು ಇವಳನ್ನ ಬಕ್ರ ಮಾಡಿಬಿಟ್ಟಿದ್ದೀವಿ. ಬಕ್ರ ಅಂತ. ಏನನ್ಸ್ತು ಈ ಖುಷಿಗೆ ಗೈಸ್? ಇವರು ಪ್ರ್ಯಾಂಕ್ ಆಗಿರೋ ಖುಷಿಗೆ ಇವ್ರು ನಮ್ಗೆ ಇವಾಗೆಲ್ಲ ಟ್ರೀಟ್ ಕೊಡಿಸ್ತಾರೆ. ಇವಾಗ ಕರ್ಕೊಂಡೋಗಿ GT ಮಾಲ್ಗೆ ಹೋಗ್ತೀವಿ ಗೈಸ್. ನೋಡೋಣ ಅಲ್ಲೇನಾದ್ರು ಕೊಡಿಸ್ತಾರಂತ. ಕೊಡಿಸ್ತೀರಾ? ಜೋಬೇ ಇಲ್ಲ, ಬರೀ ಇಂಥದೆಯಾ? ಜೋಬೇ ಇಲ್ಲ. ನೀನ್ ನಿಜವಾಗ್ಲೂ ನಂಬಿದ್ರ ಪ್ರ್ಯಾಂಕ್ ಅಂತ ಅನ್ಸ್ತಿತ್ತ? ನಂಬಿದ್ದೆ ಫಸ್ಟೇ. ಇನ್ನೇನ್ ನಾನು ಜಾಸ್ತಿ ರಿಯಾಕ್ಟ್ ಮಾಡಲ್ಲ. ಏನೋ ಬಿಡಪ್ಪ ಸೆಲೆಕ್ಟ್ ಆಗಿದ್ರಲ್ಲ ಅಂತ ಅನ್ಕೊಂಡಿದ್ದೆ. ಖುಷಿಯಾಗಿತ್ತಾ? ಖುಷಿ ಆಗಿತ್ತು. ಸೆಲೆಕ್ಟ್ ಆಗಿದೆ ಅಂದ್ರೆ ರಾಗಿ ಚಾಕ್ಲೇಟ್ ರಾಗಿ ಚಾಕ್ಲೇಟ್ ಮಾಡಿ ಹಂಚಿರೋಳು. ನಾನು ಅನ್ಕೊಂಡಿದ್ದೆ ಬಿಡು ಸುಳ್ಳೆಲ್ಲ ಹಿಂಗೆಲ್ಲ ಹೇಳಲ್ಲ ಅಂತ. ಆಮೇಲೆ ತೆಗೆದು ನೋಡ್ತೀನಿ ನೀವು ಎಷ್ಟು ಕಳ್ರಿದ್ದೀರಾ. ಎಲ್ಲ ಏನ್ ಪ್ರ್ಯಾಂಕ್ ಮಾಡ್ಬಿಟ್ರಿ, ನನ್ನ ಆರಾಮಾಗಿ ಬಕ್ರ ಮಾಡ್ಬಿಟ್ರಿ ಗೈಸ್. ಪ್ರ್ಯಾಂಕ್ ಆಗೋದ್ರು ಪಾಪ ಇವರಿಬ್ರು. ಫುಲ್ ಪ್ರ್ಯಾಂಕ್ ಆಗೋದ್ರು. ನಾನು ಪೂರ್ತಿ ಮಾತೇ ಆಡಿಲ್ಲ ಗೈಸ್. ಹೌದು ಗೈಸ್, ಇವಳ ಪ್ರ್ಯಾಂಕ್ ಐಡಿಯಾ ಕೊಟ್ಟಿದ್ದು. ಪಾಪ ನಮ್ಮ ಫ್ರೆಂಡ್ ಪೃಥ್ವಿ ಪ್ರ್ಯಾಂಕ್ ಆಗ್ಬಿಟ್ಲು. ಏನೋ ಮಾಡೋಕ್ಕಾಗಲ್ಲ. ನಾನು ಇನ್ನೂ ಮಾತಾಡ್ತಾನೆ ಇದ್ದೀನಿ ಗೈಸ್. ಫೋನ್ ತೆಗ್ಬಿಟ್ಟು ನೋಡೇ ಬಿಟ್ಟೋಳೆ ಪೂರ್ತಿ ಮೆಸೇಜ್. ನಾನು ಅದಕ್ಕೆ ಪೂರ್ತಿ ಮೆಸೇಜ್ ತೋರಿಸ್ಬಾರ್ದು ಅಂತ ಇದ್ದೆ. ನಿಮಗೂ ಪ್ರ್ಯಾಂಕ್ ಮಾಡ್ಬಿಟ್ಟೆ ಗೈಸ್. ನೀವು ಪ್ರ್ಯಾಂಕ್ ಆಗ್ಬಿಟ್ಟಿದ್ದೀರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಆಕ್ಚುಲಿ ಜಾಸ್ತಿ ಓದಕ್ ಬಿಡ್ಬಾರ್ದು ಅಂತ ಹಿಂಗೆ ಎತ್ಕೊಂಡು ಏನೇನೋ ಆಕ್ಟಿಂಗ್ ಮಾಡ್ತಿದ್ದೀನಿ. ಜಾಸ್ತಿ ಓದ್ವಾಗ ಮಾಡ್ತಿದ್ದೀನಿ. ಎಲ್ಲಿ ಫುಲ್ ಓದ್ಬಿಟ್ಟು ನೀನು ಯಾಕೆ ಪೂರ್ತಿ ನನ್ನ ಮೊಬೈಲ್ ಇಟ್ಕೊಂಡು ನೋಡಿದೆ? ನೋಡಿದೆ. ಓದೋಣ ಅವಾಗ ಓದ್ಲಿಲ್ಲ. ಇವಾಗ ವಿಡಿಯೋ ಮಾಡ್ತಾವಳಲ್ಲ ಅಂತ ಓದ್ತಿದ್ರೆ ಏನಪ್ಪ ದೇವರೇ. ಮುಗೀತು ಅಷ್ಟೇ. ಓಟ್ ಹಾಕ್ತೀರಾ ಹಂಗೆ? ಇವ್ರಿಗೂ ಹೇಳ್ದೆ, ಲಾವಣ್ಯಂಗೆ ಮತ್ತೆ ಪೃಥ್ವಿಗೆ ಇವತ್ತೇನೆ ಹೇಳೋಣ ಅಂತ ಇದ್ದಿದ್ದು. ನಿನ್ನೆ ಯಾರಿಗೂ ಹೇಳಿರ್ಲಿಲ್ಲ ನಾನು. ಪ್ರ್ಯಾಂಕ್ ಅಂತ ವಿಡಿಯೋದಲ್ಲಿ ನೋಡು. ಆಯ್ತು, ಸರಿ. ಸೊ ಗೈಸ್, ಈಗ ತಾನೇ ಬಂದೆ ಜಸ್ಟ್ ಮನೆಗೆ ಬಂದೆ. ವಿಡಿಯೋ ಕಂಕ್ಲೂಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜಿ ಸೀರಿಯಲ್ ನೋಡ್ತವ್ರೆ ಗೈಸ್. ಮಧ್ಯಾಹ್ನದ ಹೊತ್ತಾಗ್ತಾರಲ್ಲ ಫುಲ್ಲು 1 ನಿಮಿಷನೂ ಬಿಡ್ದಲ್ಲೇ ನೋಡ್ತಾರೆ.
ಊಟ ಮಾಡ್ದೇನವ? ಬಂದಿದ ತಕ್ಷಣ ತಿಂದ? ಹೆಂಗೆ ತಿಂದ? ಸೊ ಗೈಸ್ ಅಷ್ಟೇ ಗೈಸ್, ನಾನು ಪ್ರ್ಯಾಂಕ್ ಮಾಡಿರೋ ವಿಡಿಯೋ ಅದು ಪ್ರ್ಯಾಂಕ್ ಅಂತ ಮಾಡಬೇಕು ಅಂತ ಐಡಿಯಾ ಕೊಟ್ಲು. ನಾನು ನಿನ್ನೆನೇ ಹೇಳೋಣ ಸುಮ್ಮನೆ ಹಿಂಗೆ ಸೆಲೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಅಂತ ಅಂದ್ಕೊಂಡೆ. ಬಟ್ ಅವಳು ನನ್ನ ಫ್ರೆಂಡ್ ಇದ್ದೋಳು, ಇಲ್ಲ ಪ್ರ್ಯಾಂಕ್ ಮಾಡು, ಆವಾಗ ಪ್ರ್ಯಾಂಕ್ ಆಗ್ತಾಳೆ ಏನೋ ನೋಡೋಣ ಅಂತ. ನನಗೆ ಗೊತ್ತಿರುತ್ತೆ, ನನಗೂ ಮಾಡು, ನಾನು ಸುಮ್ಮನೆ ಪ್ರ್ಯಾಂಕ್ ಆಗ್ತೀನಿ ಅಂತ ಹೇಳಿದ್ಲು. ಸೊ ಅದಕ್ಕೇ ಅದ್ರದ್ದು ವಿಡಿಯೋ ಮಾಡಿದೆ. ಇದಕ್ಕೋಸ್ಕರ ಆ ಪ್ರ್ಯಾಂಕ್ ವಿಡಿಯೋನ ಮಾಡಿದೆ. ಅದು ಪೃಥ್ವಿ ರಿಯಾಕ್ಷನ್ ತಗೊಳ್ಳೋಕ್ಕೋಸ್ಕರ ಮಾಡಿದೆ. ಅವಳು ಯಾವ ಥರ ರಿಯಾಕ್ಷನ್ ಕೊಟ್ಲು ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅಷ್ಟೇ, ಅವಳ ರಿಯಾಕ್ಷನ್ಗೋಸ್ಕರ ಕ್ಯಾಪ್ಚರ್ ಮಾಡೋಕೆ ಹಂಗೆ ಮಾಡಿದೆ. ಸೊ ಹೆಂಗೆ ಬಂತು ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್. ಅದು ನಿಜವಾಗ್ಲೂ ಮೆಸೇಜ್ ಬಂದೈತೆ, ಏನಂತ ಯು ಆರ್ ನಾಟ್ ಸೆಲೆಕ್ಟೆಡ್ ಅಂತ ಮೆಸೇಜ್ ಬಂದೈತೆ ಗೈಸ್ ಅಷ್ಟೇ. ಸೊ ಅದಕ್ಕೇ ಅದನ್ನು ನಾವು ಸೆಲೆಕ್ಟ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಇಟ್ಕೊಂಡು ಪ್ರ್ಯಾಂಕ್ ಮಾಡಿದ್ದಷ್ಟೇ. ಸೊ ಇಷ್ಟೇ ಗೈಸ್ ಇವತ್ತು ವಿಡಿಯೋ. ಎಷ್ಟೊಂದು ಆಡಿಷನ್ಸ್ ಎಲ್ಲ ಕೊಟ್ಟಿದ್ದೀನಿ ಗೈಸ್, ಬಟ್ ಅದರಲ್ಲೆಲ್ಲ ಫ್ಲಾಪೇ ಆಗಿರೋದು. ಸೊ ಅದು ಸ್ವಲ್ಪ ಬೇಜಾರಾಯ್ತೈತೆ ಅಷ್ಟೇ. ನೋಡೋಣ, ಹೋಯ್ತಾ ಗೈಸ್, ಇನ್ನೇನಿಲ್ಲ. ಇವತ್ತು ಇನ್ನೇನು ಟ್ಯೂಷನ್ಗೆ ಹೋಗಿ ಬರೋದಷ್ಟೇ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.